Moving forward, now we have a set tone of our event. Let me invite you to Mr. Pavan Abhi, introducing the theme for today's celebration, Nadanamana. ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ದಿವಸ ನಾವು ಇಲ್ಲ ಎಲ್ಲರೂ ಸೇರಿದ್ದೀವಿ, ಎಲ್ಲ ಪೇರೆಂಟ್ಸ್ಗಳು ಕೂಡ. ಸೊ ನಿಮ್ಮ ಮಕ್ಕಳ ಆಟ ಡ್ಯಾನ್ಸು ಎಲ್ಲ ತಮಾಷೆ ತರಲಿ ಎಲ್ಲದೂ ನೋಡೋಕ್ಕೋಸ್ಕರ ಮತ್ತೊಂದ್ಸರಿ ಬಂದಿದ್ದೀವಿ, ಸೇರಿದ್ದೀವಿ, ಎಲ್ಲರೂ ಕಾಯ್ತಾ ಇದ್ದೀವಿ ಕೂಡ. ಸೊ ಅದಕ್ಕೂ ಮುಂಚೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಶೀರ್ಷಿಕೆ ದ ಮೇನ್ ಥಿಂಗ್ ಈಸ್ ನಾಡ ನಮನ ವೈ ಅನ್ನೋ ಒಂದು ಕ್ವೆಶ್ಚನ್ ಎಲ್ರಿಗೂ ಬಂದಿರುತ್ತೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಗೌರವ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಸ್ಕೂಲು ಮತ್ತು ಕಾಲೇಜ್ಗಳು ನಾವು ಏನು ಕಲಿಸ್ತಾ ಹೋಗ್ತೀವಿ, ಟೀಚರ್ಸ್ಗಳು ಏನು ಹೇಳ್ಕೊಡ್ತಾ ಹೋಗ್ತಾರೆ ಅದರಿಂದ ನಾವು ಕಲಿತಾ ಹೋಗ್ತೀವಿ. ಸೊ ಹಾಗೇನೆ ನಾವು ನಮ್ಮ ನಾಡಿಗೆ ಎಷ್ಟು ಗೌರವ ಕೊಡಬೇಕು. ಅನಾಕ್ರು ಅವರು ಒಂದು ಮಾತನ್ನ ಹೇಳ್ತಾರೆ, ಲೈಕ್ ನಾಡ ಪ್ರೇಮಿಸಿದವನು ದೇಶ ಪ್ರೇಮಿಸಲಾರ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ನಾವು ನಾಡ ಬಗ್ಗೆ ಆಗಲಿ ಅದಕ್ಕೆ ನಾವು ಯಾವಾಗ ಗೌರವನ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ, ಅವರು ಅವಾಗ ನಮಗೂ ಕೂಡ ಗೌರವ ಕೊಡೋದನ್ನ ಕಲ್ತ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ನ ಅವ್ರು ತೊಗೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಸ್ಪೆಷಲಿ ನಾನು ಮಾಯಾ ಮೇಡಮ್ಗೆ ಅಥವಾ ಪವನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಒಂದು ವಿಡಿಯೋ ಥ್ರೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ನಾಡಿನ ಕಲ್ಚರ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಫಸ್ಟು ಅದ್ರ ಬಗ್ಗೆ ನೀವು ಏನು ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ತುಂಬ ಜನ ಕಷ್ಟಪಡ್ತಾರೆ ಕನ್ನಡನ ಕಲಿಯೋದಕ್ಕೆ, ಮಾತಾಡೋದಕ್ಕೆ. ಇಟ್ಸ್ ಓಕೆ, ಪರವಾಗಿಲ್ಲ. ಬಿಕಾಸ್ ಅರ್ಥ ಆಗುತ್ತೆ. ನಾವು ಕೂಡ ಬೇರೆ ಒಂದು ಸ್ಟೇಟ್ಗೆ ಹೋದಾಗ ಅಲ್ಲಿನ ಭಾಷೆ ಮತ್ತು ಕಲ್ಚರ್ನ ಅಷ್ಟು ಈಸಿಯಾಗಿ ನಮಗೆ ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ ತಕ್ಷಣಕ್ಕಾದರೂ. ಸೊ ಅದಕ್ಕೋಸ್ಕರನೇ ಫಸ್ಟು ಅದ್ರ ಬಗ್ಗೆ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಕೆಲವೊಂದು ಸ್ಟೆಪ್ಸ್ಗಳನ್ನ ನಾವು ಕಲ್ತ್ಕೊಂಡು ಹೋಗಿ ಆಮೇಲೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಏನಿಲ್ಲ, ನಮಗೂ ಕೂಡ ರೆಸ್ಪೆಕ್ಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ನೀವು ಯಾವಾಗ ನಮ್ಮ ನಾಡು, ನಮ್ಮ ಭಾಷೆ, ಸೊ ಇಲ್ಲಿದ್ದೀವಿ, ಇಲ್ಲಿನ ನೀರು ಕುಡಿತೀವಿ, ಇಲ್ಲಿ ಊಟ ಮಾಡ್ತೀವಿ, ಇಲ್ಲಿನ ಗಾಳಿ ಬೆಳಕು ಎಲ್ಲದನ್ನು ಪಡ್ಕೊಳ್ತೀವಿ. ಸೊ ಇಲ್ಲಿಗೊಂದು ರೆಸ್ಪೆಕ್ಟ್ ಅಷ್ಟೇ. ಅದು ಇಲ್ಲಿ ಯಾರಿಗೂ ಫೋರ್ಸ್ಫುಲಿ ನೀವು ಮಾತಾಡಲೇಬೇಕು, ಕಲೀಲೇಬೇಕು ಅಂತ ಯಾರೂ ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ರೆಸ್ಪೆಕ್ಟು ಯಾಕೆ ಕೊಡಬೇಕು, ನಮ್ಮ ನಾಡಲ್ಲಿ ಅಂತ ವಿಶೇಷತೆ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ಈ ಒಂದು ನಾಡನಮನ ಅನ್ನೋ ಕಾರ್ಯಕ್ರಮನ ಮಾಡ್ತಿದ್ದಾರೆ. ಸೊ ಎಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ನಾಡನಮನ ಇದೊಂದು ವಿಶಿಷ್ಟ ಕಾರ್ಯಕ್ರಮ. ಅದರಲ್ಲೂ ಮಕ್ಕಳ ಮೊದಲ ಹೆಜ್ಜೆಗಳ ಜೊತೆಗೆ ಇದು ಅನಿವಾರ್ಯ. ಇದೊಂದು ಕಲ್ಪವೃಕ್ಷ, ಕಾಮಧೇನುವಿನ ಕನ್ನಡ ನಾಡು ನುಡಿ. ಇಲ್ಲಿ ಹುಟ್ಟುವ ಸೂರ್ಯನಿಂದ ಹಿಡಿದು ಕತ್ತಲ ಬೆಳಗುವ ಚಂದ್ರನಿಗೂ ಗೊತ್ತು ಕನ್ನಡದ ಕಂಪು ಏನೆಂದು. ಪಶು ಪಕ್ಷಿ ಪ್ರಾಣಿಗಳನ್ನು ಬೆರೆತಂತಹ ನಾಡು ನನ್ನ ನಾಡು. ಕನ್ನಡ ನಾಡಿನ ವೈಭವತೆಗೆ ಸಾಕ್ಷಿಯಾಗಿ ಇಂದಿಗೂ ಶಿಲ್ಪಕಲೆ ದೃಢವಾಗಿ ನಿಂತಿದೆ. ತನ್ನ ಒಡಲಲ್ಲಿ ಎಲ್ಲ ಜಾತಿ ಮತ ಸಂಸ್ಕೃತಿಯ ಪಂಗಡಗಳನ್ನು ಮಕ್ಕಳಂತೆ ಹಿಡಿದಿಟ್ಟುಕೊಂಡಿದೆ ಈ ನಾಡು. ಪ್ರತಿ ಇಂಚಿಂಚು ಕೂಡ ಸಂಗೀತದ ಅಲೆಯಲ್ಲಿ ತೇಲಿ ತಂಪೆನಿಸುತ್ತದೆ. ಇಲ್ಲಿಯ ಕಾಡು ಕೂಡ ಕನ್ನಡವನ್ನೇ ಮಾತನಾಡುತ್ತದೆ. ಶಾಲೆ ಕಾಲೇಜುಗಳಲ್ಲಿ ಎಲ್ಲರೂ ಭಾವೈಕ್ಯತೆಯನ್ನು ಸಾರುತ್ತಾ ಹೊಸ ಪೀಳಿಗೆಗೆ ಕನ್ನಡವನ್ನ ಒಯ್ಯಬೇಕಿದೆ. ಕಡಲ ತೀರದ ಮುತ್ತುಗಳಂತೆ ಒಂದು ಮೌಲ್ಯಯುತ ಬದುಕನ್ನ ಕಟ್ಟಿಕೊಳ್ಳಬೇಕಿದೆ. ನಾದಲೀಲೆಯ ಸ್ವರಗಳೊಂದಿಗೆ ಸಾಂಸ್ಕೃತಿಕ ಕಿರೀಟವಾಗಿದೆ ನನ್ನ ಕನ್ನಡ ನಾಡು. ಅಮ್ಮನ ತೊದಲಿನಿಂದ ಹಿಡಿದು ಅಪ್ಪನ ಹಾರೈಕೆಯನ್ನು ಕೂಡಿ ಕನ್ನಡದ ಮೊದಲ ಅಕ್ಷರ ಅಮ್ಮ ಎಂಬ ಸವಿನುಡಿಯನ್ನ ನುಡಿಸಿದ ಭಾಷೆ ಇದು. ಧರ್ಮ ಧಾರ್ಮಿಕತೆಯನ್ನು ಬಿಂಬಿಸುವ ರಾಷ್ಟ್ರದ ಎಲ್ಲರನ್ನೂ ಒಡಲಲ್ಲಿ ಬೆಳೆಸಿದ ನಾಡು ಕರುನಾಡು. ಶಾಸ್ತ್ರ ವೇದ ಮಂತ್ರಗಳ ನೀಡಿದ ಹಸಿರ ಹೊದೆದು ಒಂದು ಕಾಳಿಗೆ ರಾಶಿ ಧಾನ್ಯಗಳ ನೀಡುವ ನಾಡು ನನ್ನದು. ರೈತರನ್ನು ದೇವರೆಂದ ಪುಣ್ಯಭೂಮಿ ಇದು. ಇಂದು ತಟಸ್ಥ ಕಲ್ಲಿನ ವಿಗ್ರಹಗಳು ಕೂಡ ಕುಣಿಯುತ್ತವೆ. ಎಲ್ಲ ಗಡಿಗಳನ್ನು ದಾಟಿ ಬದುಕಿದೆ ನನ್ನ ಭಾಷೆ. ಹೊಸ ಯುಗಕ್ಕೂ ದಾರಿಯಾಗಿ ಸಾಧನೆಗಳ ಶಕ್ತಿಯಾಗಿ ಸ್ಫೂರ್ತಿ ತುಂಬುತ್ತಲೇ ಇದೆ. ಕಾರ್ಮಿಕರ ಬೆವರ ಹನಿಯಲ್ಲೂ ಕನ್ನಡ ನಾಡಿನ ಗೌರವ ಕಂಡಿದೆ. ರಾಜ ಮಹಾರಾಜರು ವೈಭವದಿಂದ ಮೆರೆದ ಕನ್ನಡದ ಕೀರುತಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ ಇತಿಹಾಸಗಳು ಇಂದಿಗೂ ಜೀವಂತವಾಗಿವೆ. ಕರಾವಳಿಯ ಕಡಲ ತೀರದಲ್ಲಿ ಬೋರ್ಗರೆಯುವ ಅಲೆಗಳಲ್ಲಿ ಘಟ್ಟ ಪ್ರದೇಶದ ತುದಿಯಲ್ಲಿನ ಆಗಸದ ಬಿಳಿ ಹಾಲೆಯ ಮುಗಿಲ ತಂಪಿನ ತಂಗಾಳಿಯಲ್ಲಿ ಬಣ್ಣಗಳಲ್ಲಿ ಜಾನಪದ ಕಲೆಗಳಲ್ಲಿ ಚಂಡೆ ಡೋಲು ಸನಾದಿ ಖಡ್ಗ ಕೋರೆ ಕುಡ ಕಬ್ಬಿಣಗಳಲ್ಲಿ ಚಿನ್ನದ ಗಣಿಗಳಲ್ಲಿ ಕಿವಿಗೊಟ್ಟು ಕೇಳಿದರೂ ಕನ್ನಡವೇನೆಂದು ಝೇಂಕರಿಸುತ್ತವೆ ಎಲ್ಲವೂ ಕೂಡ. ಏನೂ ಇಲ್ಲವೆನ್ನುವವರಿಗೆ ತಾನೇ ಎಲ್ಲವೂ ಕೂಡ ಆಗಿ ಋತುಮಾನಗಳಲ್ಲೂ ರಮಿಸಿ ಬಡವ ಧನಿಕ ಮೇಲು ಕೀಳು ಎನ್ನುವುದೆಲ್ಲವನ್ನು ಮೀರಿ ಜನಸಾಮಾನ್ಯರಲ್ಲಿ ಒಂದಾಗಿ ದೈನಂದಿನದ ಬದುಕಾಗಿ ಇಂದಿಗೂ ಜೀವಿಸುತ್ತಲೇ ಇದೆ ನನ್ನ ಕನ್ನಡ ನಾಡು ನುಡಿ. ಬೆಳಗ್ಗಿನ ಚಹಾದ ಘಮದಲ್ಲಿ ರೇಷ್ಮೆಯ ಪ್ರತಿ ನೂಲಿನಲ್ಲಿ ಭಾರತಾಂಬೆಯ ಧ್ವಜದ ಕಣಕಣದಲ್ಲಿ ಶೋಭಿಸುತ್ತಿದೆ ನನ್ನ ಕನ್ನಡ. ಶ್ರೀಗಂಧದ ಕಂಪಿನಲ್ಲಿ ಸ್ತ್ರೀಯರ ಮುಡಿಯ ಮಲ್ಲಿಗೆಯಲ್ಲಿ ವೀರ ವನಿತೆಯರ ರಾಜ ಮಹಾರಾಜರ ವೈಭವದ ಶೌರ್ಯ ಪರಾಕ್ರಮದಲ್ಲಿ ಸಾಧು ಸಂತರು ರಸ ಋಷಿಗಳ ದೈವತ್ವದಲ್ಲಿ ರತ್ನತ್ರಯರು ಕವಿಗಳ ಕವಿತೆಗಳಲ್ಲಿ ಹಿರಿಯರ ಹಾರೈಕೆಗಳಲ್ಲಿ ಯೋಧರ ನೆತ್ತರಿನ ಬಲಿದಾನಗಳಲ್ಲಿ ಮತ್ತೆ ಮತ್ತೆ ಮೌನವಾಗಿಯೇ ಮಾತನಾಡುತ್ತಿದೆ ನನ್ನ ಕನ್ನಡ.
ಪ್ರಶಸ್ತಿ ಪುರಸ್ಕಾರಗಳ ಗೌರವ ಬಿರುದಾವಳಿಗಳ ಸಿನಿಮಾ ಸನ್ಮಾನಗಳ ಶಿವೆಯರ ಚಿಗುರೆಲೆಗಳ ಮುತ್ತು ರತ್ನಗಳ ಕತೆ ಕಾದಂಬರಿಗಳ ಇತಿಹಾಸಗಳ ಪುಟಗಳ ಅಚ್ಚಳಿಯದ ಉಸಿರಾಗಿದೆ ನನ್ನ ಕನ್ನಡ. ಕುವೆಂಪು, ಬೇಂದ್ರೆ, ಕಾರಂತ್, ಕಂಬಾರ್, ಮಾಸ್ತಿ, ಗೋಕಾಕ್, ವೆಂಕಟೇಶ ಅಯ್ಯಂಗಾರ್, ಅನಂತಮೂರ್ತಿ, ದಾಸರ, ಶರಣರ, ಮಹನೀಯರ, ಮಹಾನುಭಾವರ, ಜನರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ನನ್ನ ಕನ್ನಡ. ಇದು ಈ ನನ್ನ ನಾಡಿಗೆ ನನ್ನ ನುಡಿ ನಮನ. ಇವತ್ತು ನಾಡಿನ ಎಲ್ಲ, ಅದರಲ್ಲೂ ಖಾಸಗಿ ಶಾಲಾ ಕಾಲೇಜಿನಲ್ಲಿ ನಾಡಿಗೆ ಗೌರವ ಸೂಚಿಸುವ ಅಭ್ಯಾಸವೇ ಕಡಿಮೆಯಾಗುತ್ತಿದೆ. ನನಗೇಕೆ ಇಂತಹ ಅಭಿಮಾನ ಅನ್ನೋ ಪ್ರಶ್ನೆ ನಿಮಗೂ ಕೂಡ ಅನ್ನಿಸ್ತಿರಬಹುದು. ಅದಕ್ಕೆ ಕಾರಣ ನನ್ನ ಶಾಲೆಯಲ್ಲಿ ನಾಡಗೀತೆಯನ್ನು ಹಾಡಿಸಿ, ಕವಿಗಳಿಗೆ ಗೌರವಿಸಿ, ಕತೆ ಕಾದಂಬರಿಗಳ ಓದಿಸಿ, ಕನ್ನಡದಲ್ಲಿ ಅದನ್ನು ವಿಶ್ಲೇಷಿಸಿ, ವಿವರಿಸಿ, ಅದರ ಮಹತ್ವವನ್ನು ತಿಳಿಸಿದ ರೀತಿ, ರಾಜ್ಯೋತ್ಸವದಲ್ಲಿ ಧ್ವಜಕ್ಕೆ ಗೌರವ ಸಮರ್ಪಿಸಿ ನಮಸ್ಕರಿಸುವುದನ್ನು ಕಂಡು ಅರಿತು ನಮಗೂ ರೂಢಿಯಾಗಿದೆ. ನೀವು ಕನ್ನಡವನ್ನು ಕಲಿಯದಿದ್ದರೂ ಪರವಾಗಿಲ್ಲ, ಗೌರವಿಸಿ, ಅದೇ ಸಾಕು ನಿಮ್ಮ ಏಳಿಗೆಗೆ. It's okay if you can't be able to learn Kannada properly. Just respect it so that it will help you to build your culture and respect towards everything. Thank you so much. And ಈ ಒಂದು ವಿಶೇಷ ನಾಡ ನಮನಕ್ಕೆ ನಾಂದಿ ಹಾಡಿದ ಮಾಯಾ ಮೇಡಮ್ ಮತ್ತು ಪವನ್ ಸರ್ ಅವರಿಗೆ ನನ್ನ ಅನಂತಾನಂತ ನಮನಗಳನ್ನ ತಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.